ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ಸಿಎಂ ವಿಜಯ್ ಪತ್ನಿ ಸಂಗೀತ ಕತೆ ಗೊತ್ತಾ? ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹುಟ್ಟಿ ಬೆಳೆದ ಇವರು ವಿಜಯ್ ಕೈ ಹಿಡಿದಿದ್ದು ಯಾಕೆ? ಅಭಿಮಾನಿಯಾಗಿದ್ದ ಇವರು ವಿಜಯ್ಗೋಸ್ಕರ ಏನೆಲ್ಲ ಮಾಡಿದ್ರು? 25 ವರ್ಷಗಳ ಪ್ರೀತಿಗೆ ಕೊಳ್ಳಿ ಇಟ್ಟಿದ್ಯಾರು? ತ್ರಿಷಾಗೆ ವಿಜಯ್ ಹತ್ತಿರ ಆಗಿದ್ದು ಹೇಗೆ? ಸಂಗೀತ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾರೆ? ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಂಗೀತ ಜನನ ಮತ್ತು ಬಾಲ್ಯ. ಸಂಗೀತ ಸ್ವರ್ಣಲಿಂಗಂ ತಲಪತಿ ವಿಜಯ್ ಪತ್ನಿ. 1974 ನವೆಂಬರ್ 7 ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಜನಿಸಿದ್ರು. ತಂದೆ ಸ್ವರ್ಣಲಿಂಗಂ ಲಂಡನ್ ನಲ್ಲಿ ದೊಡ್ಡ ಬಿಸಿನೆಸ್ ಮನ್ ಆಗಿದ್ರು. ಶ್ರೀಲಂಕಾ ಮೂಲದ ಇವರು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ನೆಲೆಸಿದ್ರು. ಐಷಾರಾಮಿ ಕುಟುಂಬದಲ್ಲಿ ಜನಿಸಿದ ಸಂಗೀತ ತುಂಬಾ ಆರಾಮದಾಯಕವಾಗಿಯೇ ಬಾಲ್ಯವನ್ನ ಕಳೆದ್ರು. ಲಂಡನ್ ಯೂನಿವರ್ಸಿಟಿಯಿಂದ ಬಯೋಮೆಡಿಕಲ್ ಸೈನ್ಸ್ ನಲ್ಲಿ ಡಿಗ್ರಿ ಪಡ್ಕೊಂಡ್ರು. ಸಂಗೀತ ವಿಜಯ್ ಅವರ ದೊಡ್ಡ ಅಭಿಮಾನಿ ಆಗಿದ್ರು. ವಿಜಯ್ಗೆ ಸಾಲು ಸಾಲು ಪತ್ರಗಳನ್ನ ಕೂಡ ಬರೆದಿದ್ರು. ವಿಜಯ್ ಭೇಟಿಯಾಗಿದ್ದ ಹೇಗೆ? ಸಂಗೀತ 1996 ವಿಜಯ್ರ ಪೂವೆ ಉನಕ್ಕಗ ಅನ್ನೋ ಸಿನಿಮಾ ರಿಲೀಸ್ ಆಯ್ತು. ಈ ಸಿನಿಮಾ ಸಂಗೀತಾಗೆ ತುಂಬಾ ಇಷ್ಟ ಆಗೋಯ್ತು. ವಿಜಯ್ನ ಮೀಟ್ ಮಾಡಕ್ಕೆ ಅಂತಲೇ ಲಂಡನ್ ನಿಂದ ಚೆನ್ನೈಗೆ ಬಂದ್ರು. ಈ ಮೊದಲ ಭೇಟಿಯ ಬಳಿಕ ಇಬ್ಬರ ನಡುವೆ ತುಂಬಾ ಸ್ನೇಹ ಬೆಳೀತು. ಸ್ನೇಹ ಯಾವ ರೇಂಜ್ಗೆ ಜಾಸ್ತಿ ಆಯ್ತು ಅಂದ್ರೆ ವಿಜಯ್ ಸಂಗೀತರನ್ನ ಮನೆಗೆ ಕರ್ಕೊಂಡು ಹೋಗಿ ತಂದೆ ತಾಯಿಗೂ ಪರಿಚಯ ಮಾಡಿಕೊಟ್ರು. ನಂತರದಲ್ಲಿ ಎರಡೂ ಕುಟುಂಬದ ನಡುವೆ ಸ್ನೇಹ ಬೆಳೀತು. ಹೀಗೆ ಕಾಲ ಕಳೆದಂತೆ ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗ್ತು. ವಿಜಯ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ರೆ ಸಂಗೀತ ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ರು. ಆದ್ರೆ ಎರಡೂ ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಸಿಕ್ತು. ಎರಡೂ ಸಂಪ್ರದಾಯದಲ್ಲಿ ಮದುವೆ. 1996 ಆಗಸ್ಟ್ 25 ಸಂಗೀತ ಮತ್ತು ವಿಜಯ್ ಸಪ್ತಪದಿ ತುಳಿದ್ರು. ಹಿಂದೂ ಮತ್ತು ಕ್ರೈಸ್ತ ಸಂಪ್ರದಾಯದಲ್ಲಿ ವಿಜಯ್ ಮತ್ತು ಸಂಗೀತ ಹೊಸ ಬದುಕಿಗೆ ಕಾಲಿಟ್ರು. ಚೆನ್ನೈನಲ್ಲಿ ಇಬ್ಬರ ಮದುವೆ ಸಮಾರಂಭ ಅದ್ದೂರಿಯಾಗಿ ನಡೆದಿತ್ತು. ದಂಪತಿಗೆ 2000ನೇ ಇಸವಿಯಲ್ಲಿ ಮಗ ಜನಿಸಿದ. ಆತನಿಗೆ ಜೇಸನ್ ಸಂಜಯ್ ಅನ್ನೋ ಹೆಸರಿಟ್ರು. ಅದೇ 2005 ಮಗಳು ಜನಿಸಿದ್ಲು. ಆಕೆಗೆ ದಿವ್ಯಾ ಸಾಶಾ ಅಂತ ಹೆಸರಿಟ್ರು. ಇಬ್ಬರೂ ಮಕ್ಕಳಿಗೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಹೆಸರು ಮಿಕ್ಸ್ ಮಾಡಿ ಇಟ್ಟಿರೋದನ್ನ ಗಮನಿಸಬಹುದು. ಸಂಗೀತಾಗೆ ಮೊದಲಿಂದಲೂ ಪಬ್ಲಿಸಿಟಿ ಅಂದ್ರೆ ಆಗಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರ್ತಾರೆ. ಮಾಧ್ಯಮಗಳಿಂದ ದೂರ ಇದ್ದು ಪ್ರೈವೇಟ್ ಬದುಕು ಸಾಗಿಸ್ತಿದ್ದಾರೆ. ಗಂಡ ದೊಡ್ಡ ಸ್ಟಾರ್ ನಟ. ತಾನು ಕೂಡ ಅದರಿಂದ ಸ್ವಲ್ಪ ಪಬ್ಲಿಸಿಟಿ ತೆಗೆದುಕೊಳ್ಳೋಣ ಅನ್ನೋ ಬುದ್ಧಿ ಈಕೆಗೆ ಇಲ್ಲ. ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕಲಿಸಿದ ಸಂಗೀತ. ತಲಪತಿ ವಿಜಯ್ ಸಿನಿಮಾ ಕ್ಷೇತ್ರದಲ್ಲಿ ಬ್ಯುಸಿ ಆಗಿದ್ರೆ ಸಂಗೀತ ಕುಟುಂಬದ ಹೊಣೆ ಹೊತ್ತುಕೊಂಡ್ರು. ಮಕ್ಕಳ ಬೇಕು ಬೇಡಗಳನ್ನ ಅವರೇ ನೋಡಿಕೊಂಡ್ರು. ಸ್ಟಾರ್ ನಟನ ಮಕ್ಕಳಾದ್ರೂ ತುಂಬಾ ಜವಾಬ್ದಾರಿಯುತವಾಗಿ ಬೆಳೆಸಿದ್ರು. ಒಳ್ಳೆಯ ಸಂಸ್ಕಾರವನ್ನ ಹೇಳಿಕೊಟ್ರು. ಮಗ ಜೇಸನ್ ಸಂಜಯ್ ಲಂಡನ್ ಮತ್ತು ಕೆನಡಾಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕುರಿತು ಡಿಗ್ರಿ ಪಡ್ಕೊಂಡು ಬಂದ್ರು. ಈಗಾಗಲೇ ಜೇಸನ್ ಸಿನಿರಂಗಕ್ಕೂ ಕಾಲಿಟ್ಟಿದ್ದಾರೆ. ಮೊದಲ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. 2009 ಜೇಸನ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವಿಜಯ್ ಜೊತೆ ನಟಿಸಿದ್ರು. ಇನ್ನು ಮಗಳು ದಿವ್ಯಾ ಸಾಶಾ ಚೆನ್ನೈನ ಅಮೆರಿಕನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಬ್ಯಾಡ್ಮಿಂಟನ್ ನಲ್ಲಿ ಮುಂದಿರುವ ದಿವ್ಯಾ ಸಾಶಾ ಹಲವು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಸದ್ಯದಲ್ಲೇ ವಿದೇಶಕ್ಕೆ ಹೋಗಿ ಓದು ಕಂಟಿನ್ಯೂ ಮಾಡುವ ಪ್ಲಾನ್ ಹೊಂದಿದ್ದಾರೆ. ವಿಜಯ್ಗೆ ಡಿವೋರ್ಸ್ ಕೊಟ್ಟ ಸಂಗೀತ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸಂಗೀತ ಇದ್ದಕ್ಕಿದ್ದಂತೆ ಡಿವೋರ್ಸ್ಗೆ ಫೈಲ್ ಮಾಡಿದ್ರು. ನನ್ನ ಗಂಡ ವಿಜಯ್ಗೆ ನಟಿಯೊಬ್ಬಳ ಜೊತೆ ಅಕ್ರಮ ಸಂಬಂಧ ಇದೆ. 2021 ಈ ಬಗ್ಗೆ ನನಗೆ ಗೊತ್ತಾಗಿತ್ತು. ಆಗ ವಿಜಯ್ ಆಕೆಯ ಜೊತೆಗಿನ ಅಕ್ರಮ ಸಂಬಂಧವನ್ನ ಕಡಿದುಕೊಳ್ಳೋದಾಗಿ ಮಾತು ಕೊಟ್ಟಿದ್ರು. ಆದ್ರೆ ಇಂದಿಗೂ ಅದು ಮುಂದುವರಿದುಕೊಂಡೇ ಬಂದಿದೆ. ಹೀಗಾಗಿ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ಕಾರಣ ಕೊಟ್ಟಿದ್ರು. ಆದರೆ ಈ ಬಗ್ಗೆ ವಿಜಯ್ ನೇರವಾಗಿ ಎಲ್ಲೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಕಳೆದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಅವರು, ನನ್ನ ಅಭಿಮಾನಿಗಳು ನನ್ನ ವೈಯಕ್ತಿಕ ವಿಚಾರಗಳಿಗೆ ನೋವು ಪಡುವ ಅಗತ್ಯ ಇಲ್ಲ, ಸಂಕಟ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅಂದಹಾಗೆ ಮುಂಬರುವ ಜೂನ್ 15 ವಿಜಯ್ ಮತ್ತು ಸಂಗೀತ ಕೋರ್ಟ್ ಮುಂದೆ ಹಾಜರಾಗ್ತಿದ್ದಾರೆ. ತಂದೆಯನ್ನೇ ದೂರ ಇಟ್ಟ ಮಕ್ಕಳು. ವಿಜಯ್ ಮಗನಿಗೆ 25 ವರ್ಷ ವಯಸ್ಸಾಗಿದ್ದು ಮಗಳಿಗೆ 20 ವರ್ಷ ವಯಸ್ಸಾಗಿದೆ. ಇಂಥ ಟೈಮಲ್ಲಿ ತಂದೆ ಬೇರೆಯವರ ಜೊತೆ ಅಫೇರ್ ಇಟ್ಕೊಂಡು ಅದಕ್ಕಾಗಿ ತಂದೆ ತಾಯಿ ದೂರ ಆಗ್ತಿದ್ದಾರೆ. ಈ ಮೂಲಕ ವಿಜಯ್ ಮಕ್ಕಳ ವಿರೋಧವನ್ನ ಕೂಡ ಕಟ್ಕೊಂಡಿದ್ದಾರೆ. ಮಕ್ಕಳು ಈಗಾಗಲೇ ವಿಜಯರಿಂದ ದೂರ ಆಗಿದ್ದಾರೆ. ಮಗ ಜೇಸನ್ ಅಂತೂ ಇನ್ಸ್ಟಾಗ್ರಾಮ್ ನಲ್ಲಿ ತಂದೆಯನ್ನ ಅನ್ಫಾಲೋ ಮಾಡಿದ್ದಾರೆ. ಈ ಮೂಲಕ ಜೇಸನ್ ತಾಯಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೆಟ್ಟಿಗರು ಮಾತಾಡ್ತಿದ್ದಾರೆ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಗೀತ ಮತ್ತು ಮಕ್ಕಳು ಬಂದೇ ಇಲ್ಲ.
ವಿಜಯ್ಗೆ ತ್ರಿಷಾ ಹತ್ತಿರ ಆಗಿದ್ದು ಹೇಗೆ? ವಿಜಯ್ ಪತ್ನಿ ಸಂಗೀತ ತನ್ನ ಪತಿ ಅಕ್ರಮ ಸಂಬಂಧ ಹೊಂದಿರೋದು ಯಾರ ಜೊತೆ ಅಂತ ಹೆಸರು ಹೇಳಿಲ್ಲ. ಆದ್ರೂ ಮಾಧ್ಯಮಗಳಲ್ಲಿ ಆ ನಟಿ ಬೇರೆ ಯಾರೂ ಅಲ್ಲ, ತ್ರಿಷಾ ಅಂತ ಸುದ್ದಿ ಆಗ್ತಿದೆ. ಅದಕ್ಕೆ ಸರಿಯಾಗಿ ತ್ರಿಷಾ ಮತ್ತು ವಿಜಯ್ ಒಟ್ಟೊಟ್ಟಿಗೆ ಫಾರಿನ್ ಟೂರ್ ಹೋಗಿ ಬಂದಿದ್ದಾರೆ. ಮದುವೆ ಕಾರ್ಯಕ್ರಮಗಳಿಗೂ ಗಂಡ ಹೆಂಡತಿ ರೀತಿ ಒಟ್ಟೊಟ್ಟಿಗೆ ಹೋಗ್ತಿದ್ದಾರೆ. ಇದು ಊಹಾಪೋಹಗಳನ್ನ ನಿಜ ಮಾಡ್ತಿದೆ. ಅಂದಹಾಗೆ 2004ರಲ್ಲಿ ವಿಜಯ್ ಮತ್ತು ತ್ರಿಷಾ ಗಿಲ್ಲಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಇದು ಸೂಪರ್ ಡೂಪರ್ ಹಿಟ್ ಆಯ್ತು. ಇದಾದ್ಮೇಲೆ ತಿರುಪಾಚಿ, ಆತಿ, ಕುರುವಿ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ಆಕ್ಟಿಂಗ್ ಮಾಡಿದ್ರು. ಇವರ ಜೋಡಿಗೆ ಜನ ಫಿದಾ ಆಗಿದ್ರು. ತ್ರಿಷಾ ಮತ್ತು ವಿಜಯ್ ನಾವು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ರು. ಆದ್ರೆ 2008ರಲ್ಲಿ ಇವರ ಕುರಿತು ಹಲವು ಬಗೆಯ ರೂಮರ್ಸ್ ಹುಟ್ಟಿಕೊಳ್ತು. ಇದೇ ಕಾರಣಕ್ಕೆ ಇಬ್ಬರು ನಂತರ 15 ವರ್ಷಗಳ ಕಾಲ ಜೊತೆಗೆ ನಟಿಸಲೇ ಇಲ್ಲ. ಈ ನಡುವೆ ತ್ರಿಷಾ 2015ರಲ್ಲಿ ಉದ್ಯಮಿ ವರುಣ್ ಮನಿಯನ್ ಜೊತೆ ಎಂಗೇಜ್ ಆಗಿದ್ರು. ಆದ್ರೆ ನಂತರದಲ್ಲಿ ಅದು ಮುರಿದು ಬಿತ್ತು. ನಂತರ ಬಾಹುಬಲಿ ಖ್ಯಾತಿಯ ರಾಣಾ ದಗ್ಗುಬಾಟಿ ಜೊತೆಗೂ ತ್ರಿಷಾ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ 2023ರಲ್ಲಿ ವಿಜಯ್ ಮತ್ತು ತ್ರಿಷಾ ಒಟ್ಟೊಟ್ಟಿಗೆ ಲಿಯೋ ಸಿನಿಮಾದಲ್ಲಿ ನಟಿಸಿದ್ರು. ಇದಾದ್ಮೇಲಂತೂ ಪಬ್ಲಿಕ್ ಆಗಿಯೇ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಿದ್ದಾರೆ. ಅಂದಹಾಗೆ ತ್ರಿಷಾಗೆ 42 ವರ್ಷ ವಯಸ್ಸಾಗಿದೆ. ಸಂಗೀತ ಜೀವನದ ಕತೆ ಏನು? ಸಂಗೀತ ಖ್ಯಾತ ಉದ್ಯಮಿಯ ಮಗಳಾಗಿದ್ದು ಆಕೆಯ ಜೀವನಕ್ಕೆ ಏನು ತೊಂದರೆ ಇಲ್ಲ. ಈಗಾಗಲೇ ಸಂಗೀತ ಲಂಡನ್ಗೆ ಹೋಗಿ ತಮ್ಮ ತಂದೆಯ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 400 ಕೋಟಿ ರೂಪಾಯಿಯ ಉದ್ಯಮ ಸಾಮ್ರಾಜ್ಯ ಇವರದ್ದಾಗಿದೆ. ಈ ನಡುವೆ ಇನ್ನೂ ಡಿವೋರ್ಸ್ ಪ್ರೊಸೀಜರ್ ಪೂರ್ಣ ಆಗಿಲ್ಲ. ಹೀಗಾಗಿ ವಿಜಯ್ ತಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಪತ್ನಿ ಸಂಗೀತ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಆಕೆಯ ಆಸ್ತಿಯ ಬಗ್ಗೆನೂ ಅಫಿಡವಿಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ವಿಜಯ್ ಬಳಿ 600 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಆದ್ರೆ ಪತ್ನಿ ಸಂಗೀತ ಹೆಸರಲ್ಲಿ ಜಸ್ಟ್ 18 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಸಂಗೀತ ಬಳಿ 3 kg 132 ಗ್ರಾಂ ತೂಕದ ಚಿನ್ನಾಭರಣ ಇದ್ದು 134 ಕ್ಯಾರೆಟ್ನ ವಜ್ರ ಕೂಡ ಇದೆ. ಆದ್ರೆ ಸಂಗೀತ ಬಳಿ ಯಾವುದೇ ಕಾರುಗಳಿಲ್ಲ. ಇನ್ನು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವ ಸಂಗೀತ 250 ಕೋಟಿ ರೂಪಾಯಿ ಮೌಲ್ಯದ ಜೀವನಾಂಶ ಕೇಳಿದ್ದಾರೆ ಅಂತ ವರದಿಯಾಗಿದೆ. ಸ್ನೇಹಿತರೆ, ಇದು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಪತ್ನಿ ಸಂಗೀತ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.